ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಪ್ರಮುಖ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ನನ್ನ ಸಹೋದರಿ ಶ್ರೀಪಾದ್ ಪಾಟೀಲ್ ಕೂಡ ಜಾಯ್ನ್ ಆಗಿದ್ದಾರೆ. ಪ್ರಮುಖ ಸುದ್ದಿಗಳತ್ತ ಗಮನ ಹರಿಸೋಣ. ಅದಕ್ಕಿಂತ ಮುಂಚೆ ಈ ಕ್ಷಣ ಒಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಬೆಂಗಳೂರಿನಲ್ಲಿ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಯಲಹಂಕದ ಕೇಂದ್ರೀಯ ಅಪಾರ್ಟ್ಮೆಂಟ್ಗೆ ಒಂದು ರೀತಿಯಲ್ಲಿ ಜಲ ದಿಗ್ಬಂಧನ ಸೃಷ್ಟಿಯಾಗಿದೆ. ಅಪಾರ್ಟ್ಮೆಂಟ್ ಸುತ್ತ ನೀರು ಇನ್ನೂ ಖಾಲಿ ಆಗಿಲ್ಲ. ಅಗ್ನಿಶಾಮಕ ದಳ ಸಿಬ್ಬಂದಿ, ಬಿಬಿಎಂಪಿ ಸಿಬ್ಬಂದಿಯಿಂದ ನೀರನ್ನು ಹೊರಗೆ ಹಾಕುವಂಥ ಕಾರ್ಯಾಚರಣೆ ನಡೀತಾ ಇದೆ. ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಅಗತ್ಯ ವಸ್ತುಗಳ ಪೂರೈಕೆಯನ್ನು ಮಾಡಲಾಗ್ತಾ ಇದೆ. ಟ್ರ್ಯಾಕ್ಟರ್ನಲ್ಲಿ ವಾಟರ್ ಕ್ಯಾನ್ಗಳನ್ನು ತಂದು ಕೊಡ್ತಾ ಇರುವಂತಹ ಬಿಬಿಎಂಪಿ ಸಿಬ್ಬಂದಿ, ಅದೇ ಟ್ರ್ಯಾಕ್ಟರ್ನಲ್ಲಿ ಅಪಾರ್ಟ್ಮೆಂಟ್ನ ನಿವಾಸಿಗಳನ್ನ ಹೊರಗಡೆ ಕರ್ಕೊಂಡ್ಬಂದು ಬಿಡ್ತಾ ಇರುವಂತಹ ಸಿಬ್ಬಂದಿ. ಯಲಹಂಕದ ಕೇಂದ್ರೀಯ ಅಪಾರ್ಟ್ಮೆಂಟ್ನ ಸುತ್ತ ಈಗ ಜಲ ದಿಗ್ಬಂಧನ ಶುರುವಾಗಿದೆ. ಇಲ್ಲ ಬ್ರದರ್, ಕೂತ್ಕೋ ಬ್ರದರ್. ಏನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಅಪಾರ್ಟ್ಮೆಂಟ್ನ ಒಳಭಾಗದಲ್ಲಿ ನುಗ್ಗಿರುವಂಥ ನೀರನ್ನು JCBಯಿಂದ ಹೊರಗಡೆ ಹಾಕಲಾಗ್ತಾ ಇದೆ. ನೀರನ್ನು ನೋಡಿ, ಒಂದು ಕಡೆ ವಾಟರ್ ಮೋಟರ್ಗಳನ್ನು ಬಳಕೆ ಮಾಡಿಕೊಂಡು ಅದನ್ನು ಹೊರಗಡೆ ಹಾಕುವಂಥ ಕೆಲಸವನ್ನು ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ JCBಗಳನ್ನು ಬಳಕೆ ಮಾಡೋ ಮೂಲಕ ನೀರನ್ನು ಹೊರಗೆ ಹಾಕುವಂಥ ಕೆಲಸಗಳಾಗ್ತಾ ಇದೆ. ನೋಡಿ, ಇಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಇದು ಅವಸ್ಥೆ. JCBನ ನೋಡಿ, ಇಲ್ಲಿ ನೀರನ್ನು ಪುಷ್ ಮಾಡಿ ತಳ್ಳೋದಕ್ಕೆ, ಆಚೆ ಕಡೆ ಪುಷ್ ಮಾಡೋದಕ್ಕೆ JCBಯಲ್ಲಿ ನೀರನ್ನು ಹೊರಗಡೆ ಹಾಕ್ತಾರೆ. ಅಲ್ಲಿ ಪಾಪ ಬೈಕಲ್ಲಿ ಪರದಾಡ್ತಿದ್ದಾರೆ. ಆ ಟ್ರ್ಯಾಕ್ಟರ್ನಲ್ಲಿ ಖಾಲಿ ಟ್ರ್ಯಾಕ್ಟರ್ ತೊಗೊಂಡೋಗೋದು, ಅಲ್ಲಿ ಅಪಾರ್ಟ್ಮೆಂಟ್ ನಿವಾಸಿಗಳನ್ನ ಕರ್ಕೊಂಡು ಹೋಗೋದು ಹೊರಗಡೆ. ಎಲ್ಲಿದ್ದು? ಬೆಂಗಳೂರು ಯಲಹಂಕ ಕೇಂದ್ರೀಯ ಅಪಾರ್ಟ್ಮೆಂಟ್ನ ಪರಿಸ್ಥಿತಿ ನೋಡಿ. ಮಕ್ಕಳು ನೋಡಿ, ಶಾಸಕರನ್ನ ಪ್ರಶ್ನೆ ಮಾಡಿದ್ರೆ ನಮ್ಮ ತಪ್ಪಲ್ಲ ರೀ, ಅಪಾರ್ಟ್ಮೆಂಟ್ ಅವ್ರ ತಪ್ಪು, ಯಾವತ್ತೋ ಮಾಡ್ಕೊಂಡಿರೋ ತಪ್ಪು. ಯಾಕೆ ಅಪಾರ್ಟ್ಮೆಂಟ್ನ ಮಾಡಬೇಕಾದ್ರೆ ಅವ್ರಿಗೆ NOC CC ಹಾಕಿ ತನಿಖೆ ಮಾಡಿಸಿ ಪರ್ಮಿಷನ್ ಕೊಟ್ಟವ್ರು ಯಾರು? ಈಗ ನೀವೇ ತಾನೇ ಶಾಸಕರಿರೋದು. ನೋಡಿ ಯಾವ ರೀತಿಯಾಗಿ ಕಾಂಪೌಂಡನ್ನು ನುಗ್ಗಿ ಬರುತ್ತೆ ನೀರು. ಏನಾದರೂ ಅಧಿಕಾರಿಗಳಿಗೆ ಅಥವಾ ಶಾಸಕರಿಗೆ ಪ್ರಶ್ನೆನ ಮಾಡಿದ್ರೆ ಉಡಾಫೆ ಉತ್ತರ ಕೊಡ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮಾದೇಶ್ ಈಗ ಸ್ಥಳದಿಂದಲೇ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈಗ ಶಾಸಕರ ಮಾತನ್ನು ಕೇಳಿದ್ವಿ ಬೆಳಗ್ಗೆ. ಅವ್ರು ಹೇಳ್ತಾರೆ ಆವಾಗ ಪ್ಲಾನಿಂಗನ್ನು ಮಾಡಿದ್ದಾರೆ, ಅಪಾರ್ಟ್ಮೆಂಟ್ ಅವ್ರದ್ದೇ ತಪ್ಪು ಅಂತೇಳಿ. ಆಯಿತು, ಆಗಿನ ತಪ್ಪು ಈಗ ತನಿಖೆ ಮಾಡಿಸಿ. ನೀವು ಶಾಸಕರಿದ್ದೀರಲ್ಲ, ಬರೀ ಉಡಾಫೆ ಉತ್ತರ ಕೊಟ್ಟಾಗ ಬೇರೆ ಎಲ್ಲಾದರೂ ಆಗಿದೆಯಾ ನೋಡಿ, ಚೆಕ್ ಮಾಡಿ. ಆ ತನಿಖೆಗಿಂತ ಮುಂಚೆ ಇದು ಸರಿ ಹೋಗೋಕೆ ಫಸ್ಟ್ ಸರಿ ಹೋಗ್ಬೇಕು. ಅದು ಬಿಟ್ಟು ಬೇರೆ ಎಲ್ಲಾದರೂ ಆಗಿದೆಯಾ ಬಂದು ತೋರಿಸಿ ಅಂತ ಹೇಳ್ತಾರೆ. ಸಮಸ್ಯೆನ ಬಗೆಹರಿಸೋದ್ರ ಕಡೆ ಗಮನ ಕೊಡಿ. ಶಾಸಕರ ವಿಶ್ವನಾಥ್ ಅವ್ರು ಕೊಟ್ಟಂತ ಹೇಳಿಕೆ ಅದು. ನಮ್ಮ ಸವಿತವ್ರು ಮಾತಾಡ್ತಾ ಇರೋ ಬೆಳಗ್ಗೆ. ಈಗ ಹೇಗಿದೆ ಪರಿಸ್ಥಿತಿಯಲ್ಲಿ ಮಾದೇಶ್? ನಾಗೇಂದ್ರ ಬಾಬು, ಬೆಳಗ್ಗೆಯಲ್ಲೂ ಕೂಡ ಈ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ ಬಳಿ ನೀರು ಹಗೆ ಇದೆ. ಇನ್ನೂ ಕೂಡ ಖಾಲಿ ಆಗಿಲ್ಲ. ಖಾಲಿ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿ ಮತ್ತು BBMP ಅಧಿಕಾರಿಗಳು ವರ್ಕ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ನಮ್ಮ ವಿಡಿಯೋ ಜರ್ನಲಿಸ್ಟ್ ಶಿವು ನಿಮಗೆ ವಿಜುವಲ್ಸ್ನಲ್ಲಿ ತೋರಿಸ್ತಾ ಹೋಗ್ತಾರೆ. ಈ ಒಂದು ಜಾಗದಿಂದ ಈ ಒಂದು ಅಪಾರ್ಟ್ಮೆಂಟ್ಗೆ ನೀರು ನುಗ್ತಿದೆ. ಕಾಂಪೌಂಡ್ನಿಂದ ಕಾಂಪೌಂಡು ತಡೆಗೋಡೆ ಒಡೆದು ಒಳಗಡೆ ನೀರು ಬಂದಿರುವಂಥ ಕೆಲಸ ಆಗಿದೆ. ಬೆಳಗ್ಗೆಯಿಂದಲೂ ಕೂಡ ಆ ಒಂದು ತಡೆಗೋಡೆಯನ್ನು ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿನ ಸ್ಥಳೀಯರು ಅಂದರೆ ಅಪಾರ್ಟ್ಮೆಂಟ್ನ ನಿವಾಸಿಗಳು ಕೂಡ ಅಸಮಾಧಾನ ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರತಿ ಬಾರಿಯೂ ಕೂಡ ಮಳೆ ಬಂದು ಈ ರೀತಿ ನೀರು ನುಗ್ಗುತ್ತೆ. ನೀರು ನುಗ್ಗಿ ಖಾಲಿ ಮಾಡೋದು ಒಂದು ಕೆಲಸ ಆದರೆ ಅದರ ಎಫೆಕ್ಟ್ ಇದೆಯಲ್ಲ, ಅದಾದಮೇಲೆ ಆಗುವಂಥ ಎಫೆಕ್ಟ್ಗಳು ಸಾಕಷ್ಟಿದೆ. ಯಾಕಂದರೆ ವಾಹನಗಳೆಲ್ಲವೂ ಕೂಡ ನೀರಿಗೆ ಆಹುತಿಯಾಗಿ ನೀರಿನಲ್ಲಿ ಮುಳುಗಿ ಒಂದಷ್ಟು ತೊಂದರೆಗಳಾಗುತ್ತೆ. ಜೊತೆಗೆ ಒಳಗಡೆ ಜನರೇಟರ್ ಇರೋದಿಲ್ಲ, ಅಗತ್ಯ ವಸ್ತುಗಳನ್ನು ತರಿಸ್ಕೊಳ್ಳೋದಕ್ಕಾಗೋದಿಲ್ಲ, ಮನೆಗಳನ್ನೆಲ್ಲ ಕ್ಲಿಯರ್ ಮಾಡಬೇಕಾಗುತ್ತೆ, ಇಲ್ಲಿ ಸ್ಮೆಲ್ ಆಗುತ್ತೆ, ಕೂಡಲೇ ಒಂದಷ್ಟು ಸೊಳ್ಳೆಗಳೆಲ್ಲವೂ ಬಂದು ಅನಾರೋಗ್ಯದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುವಂಥ ಸಾಧ್ಯತೆಗಳು
ಸಮಸ್ಯೆಗಳು ಕೂಡ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ತೊಂದರೆಗಳಾಗುತ್ತೆ. ಯಾಕಂದರೆ ಇಲ್ಲಿ ಹರಿದು ಬರುವಂಥ ನೀರು ಮಳೆ ನೀರಲ್ಲ, ಬದಲಾಗಿ ಇಲ್ಲಿ ಕೆರೆಯಲ್ಲಿ ಇರುವಂಥ ನೀರು, ಕೆರೆಯ ನೀರು ಯಾವ ರೀತಿ ಇರುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತು. ಆ ಒಂದು ಅಂದರೆ ಕುಲುಷಿತ ನೀರು ಈ ಒಂದು ಅಪಾರ್ಟ್ಮೆಂಟ್ಗೆ ಬರೋದು ಇಲ್ಲಿನ ಜನರಿಗೆ ಮತ್ತು ಇಲ್ಲಿ ಇರುವಂಥ ಮಕ್ಕಳಿಗೆ, ಎಸ್ಪೆಷಲಿ ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆ ಅದರಿಂದ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಈಗಾಗಲೇ ನೋಡ್ತಿರ್ಬೋದು ನೀವು ನಮ್ಮ ವಿಡಿಯೋ ಜರ್ನಲಿಸ್ಟ್ ಶಿವು ನಿಮಗೆ ತೋರಿಸ್ತಿದ್ದಾರೆ. ಎಲ್ಲವನ್ನೂ ಕೂಡ ಅಂದರೆ ಆ ಒಂದು ತಡೆಗೋಡೆ ಏನು ಬಿದ್ದಿದೆ, ಕಾಂಪೌಂಡ್ ಬಿದ್ದಿದೆ, ಆ ಕಾಂಪೌಂಡಿಂದ ಬರ್ತಿರುವಂಥ ನೀರನ್ನು ತಡೆ ಹಿಡಿಯುವಂಥ ನಿಟ್ಟಿನಲ್ಲಿ ಮಣ್ಣನ್ನು ತುಂಬಿ, ಅಂದರೆ ಆ ಚೀಲಗಳಲ್ಲಿ ಮಣ್ಣನ್ನು ತುಂಬಿ ಅಲ್ಲಿ ಬ್ಲಾಕ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಇಲ್ಲಿನ ಸ್ಥಳೀಯ ನಿವಾಸಿಗಳು, ಅಂದರೆ ಅಪಾರ್ಟ್ಮೆಂಟ್ನ ನಿವಾಸಿಗಳು ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕೆ ಅಂದರೆ ಪ್ರತಿ ಬಾರಿಯೂ ಕೂಡ ಈ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಿದ್ರೆ ಏನು ಮಾಡೋದು ಅನ್ನೋಂಥದ್ದು ಕೂಡ ಇವರಿಗೆ ಇಲ್ಲೂ ಕೂಡ ಪ್ರಶ್ನೆ ಆಗಿದೆ. ಸದ್ಯಕ್ಕೆ ನನ್ನ ಜೊತೆ ಒಬ್ರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಆಗುತ್ತೆ. ಈ ಸಮಸ್ಯೆಗೆ ಪರಿಹಾರ ಮಾಡೋದಕ್ಕೆ ಏನು ಮಾಡ್ತಿಲ್ವಾ ಅಧಿಕಾರಿಗಳಾಗಿರ್ಬೋದು, ಯಾರೇ ಆಗಲಿ? ಪರಿಹಾರ ಅಲ್ಲ. ಈ ಸಲ ಏನಾಗಿದೆ ಅಂದರೆ ಈ ಯಲಹಂಕ ಕೆರೆ ಇದೆಯಲ್ಲ, ಯಲಹಂಕ ಕೆರೆಗೆ ಮೊದಲು ಅದು ಒಂದೇ ಕೆರೆ ಇತ್ತು, ಅಮ್ಮಾನಿ ಕೆರೆ ಅಂತೀವಿ ನಾವು. ಆ ಅಮ್ಮಾನಿ ಕೆರೆ ದೊಡ್ಡ ಕೆರೆ. ಈ ಕೆರೆಗೆ 10-15 ಕೆರೆಗಳನ್ನು ಲಿಂಕ್ ಮಾಡಿದ್ದಾರೆ. ಈ ಸುತ್ತ ಪುಟ್ಟೆನಹಳ್ಳಿ ಆ ಕಡೆ ಎಲ್ಲ ಲಿಂಕ್. ಆ ಕೆರೆಗಳು ಕೋಡಿ ಹೊಡೆದು ಇದು ತುಂಬುತ್ತೆ. ಅದು ತುಂಬಿದ್ಮೇಲೆ ಇದು ಬರಲೇಬೇಕು. ಇದಕ್ಕೆ ಹೋಗೋಕ್ಕೆ ದಾರಿ ಹಿಂಗೆ ಹೋಗ್ಬೇಕು, ಜಕ್ಕೂರಿಗೆ ಇದೊಂದೇ ದಾರಿ ಇರೋದು, ಬೇರೆ ದಾರಿ ಇಲ್ಲ. ಅದೇನಾಗಿದೆ, ರಾತ್ರಿ ಕೋಡಿನ ಬಿದ್ದುಬಿಟ್ಟಿದೆ. ಇದೇನಾಗಿದೆ, ಇವರೆಲ್ಲ ಕಟ್ಕೊಂಬಂದಿರಲ್ಲ, ಮೊದಲು ಹಂಗೋಗ್ಬಿಡೋದು. ಎಲ್ಲ ಕಟ್ಕೊಂಬಂದಿರೋದ್ರಿಂದ ಎಲ್ಲ ಬ್ಲಾಕ್. ಹಾಗಾದ್ರೆ ಕೆರೆಗಳನ್ನ ನಿರ್ವಹಣೆ ಮಾಡುವಂತ ನಿಟ್ಟಿನಲ್ಲಿ BBMP ಅಧಿಕಾರಿಗಳು ಇಲ್ಲಿ ಎಡುತ್ತಿದ್ದಾರಾ ಅಂತಾರೆ? BBMP ಅವರಿಂದೆಲ್ಲ ನಾವು ಬಚಾವಾಗಿದ್ದೀವಿ. ಎಲ್ಲ ರಾಜಕಾಲುವೆ ಕಟ್ಟಿಲ್ಲ ಅಂದ್ರೆ ನಾವು ಹೋಗ್ಬಿಡ್ತಾ ಇದ್ವಿ. ಅಲ್ಲೊಂದು ರಾಜಕಾಲುವೆ ಇದೆಯಲ್ಲ, ದೇ ಆರ್ ಡೂಯಿಂಗ್ ಮ್ಯಾಕ್ಸಿಮಮ್. ಈ ಸಲ ಏನಾಗಿದೆ, ಕಾಂಪೌಂಡ್ ಬಿದ್ದೋಗ್ಬಿಟ್ಟಿದೆ ನಮಗೆ. ಇದು 25 ಇಯರ್ಸ್ ಓಲ್ಡ್ ಕಾಂಪೌಂಡ್, ಈಗಿಂದಲ್ಲ, 2000 ಇಸ್ವಿದು ಕಾಂಪೌಂಡ್ ಇದು. ಈ ಕಾಂಪೌಂಡ್ ಬಿದ್ದು ನೀರು ಬರ್ತಾ ಇರೋದು. ಮಳೆ ಬಂದಾಗ ಈ ರೀತಿ ಸಮಸ್ಯೆ ಆಗುತ್ತೆ ಅಂತೇಳಿ ಕಾಂಪೌಂಡ್ ಮತ್ತೆ ರಿಪೇರಿ ಮಾಡಲಿಲ್ವಾ ಅಂತ ಹೇಳಿಯಾರಲ್ಲ. ಈ ಸಲ ಅವರು MLA ಬಂದಿದ್ರಲ್ಲ, ಪ್ರಾಮಿಸ್ ಮಾಡಿದ್ದಾರೆ, ಕಟ್ಕೊಡ್ತೀವಿ, ನಾವೇ ಕಾಂಪೌಂಡ್ ಹಾಕಿ ಅದನ್ನು ಹೈಟ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬೆಳಗ್ಗೆ ಬಂದು ಹೇಳ್ಬಿಟ್ಟು ಹೋದ್ರು. ಇದರಿಂದ ಎಷ್ಟು ಎಫೆಕ್ಟ್ ಆಗ್ತಿದೆ ಮತ್ತೆ ಏನೆಲ್ಲ ಸಮಸ್ಯೆಗಳಾಗಿದೆ? ಈಗ ಕರೆಂಟ್ ಇಲ್ಲ, ನೀರಿಲ್ಲ, ತಿಂಡಿ ಇಲ್ಲ, ಊಟ ಇಲ್ಲ, ಏನೂ ಇಲ್ಲ, ಇಲ್ಲೇ ಇದ್ದೀವಿ. ಎಫೆಕ್ಟ್ ಆಗೇ ಆಗುತ್ತೆ. ವಿ ಹ್ಯಾವ್ ಟು, ನಾವು ಮಾಡಲೇಬೇಕು. ನಾವು ವಿ ಶುಡ್ ಸ್ಯಾಕ್ರಿಫೈಸ್. ಅವ್ರು ಕೆಲಸ ಮಾಡ್ತಾ ಇರಲ್ವಾ, ವಿ ಶುಡ್ ಗಿವ್ ಸಪೋರ್ಟ್ ಟು ಫಾರ್ ದೆಮ್ ಆಲ್ಸೋ. ಅಟ್ಲೀಸ್ಟ್ ಬೈ ಈವ್ನಿಂಗ್ ದೇ ವಿಲ್ ರೆಸ್ಟೋರ್ ಇಟ್ ಅಲ್ವಾ. ನಮಗೆ ಕರೆಂಟ್ ಬಂದುಬಿಟ್ರೆ ಅರ್ಧ ಸಾಕು ನಮಗೆ. ಏನೇ ದೇ ಆರ್ ಆಲ್ಸೋ ಕೋಆಪರೇಟಿಂಗ್. ವಿ ಆರ್ ವೆರಿ ಹ್ಯಾಪಿ ದೇ ಆರ್ ಡೂಯಿಂಗ್ ವರ್ಕ್. ಓಕೆ ನಾಗೇಂದ್ರ ಬಾಬು, ಇದು ಇಲ್ಲಿನ ಪರಿಸ್ಥಿತಿ. ಒಂದು ಕಡೆ ಇಲ್ಲಿ ನೀರನ್ನ ತಡೆಯೋದಕ್ಕೆ ಒಂದು ಕಡೆ BBMP ಅಧಿಕಾರಿಗಳು ಮುಂದಾಗಿದ್ರೆ, ಮತ್ತೊಂದು ಕಡೆ ಇಲ್ಲಿನ ನೀರನ್ನು ತೆರವುಗೊಳಿಸೋದಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಪ್ರಯತ್ನ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಇದರ ಜೊತೆಗೆ ಒಳಗಡೆ ಆಗುವಂಥ ಒಂದಷ್ಟು ಪರಿಸ್ಥಿತಿಗಳಿಗೆ, ಅಂದರೆ ಇಲ್ಲಿ ಸಾಕಷ್ಟು ಕರೆಂಟಿನ ಸಮಸ್ಯೆ ಆಗಿರ್ಬೋದು, ಅಗತ್ಯ ವಸ್ತುಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು, ಒಳಗಡೆ ಇರುವಂಥ ನಿವಾಸಿಗಳು ಹೊರಗಡೆ ಬರೋದಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗ್ತಿದೆ. ಆ ಒಂದು ನಿಟ್ಟಿನಲ್ಲಿ ಸಂಜೆವರೆಗೂ ಕೂಡ ಈ ಕೆಲಸಗಳು ಆಗ್ತಾನೆ ಇರುತ್ತೆ ಅಂತೇಳಿ ಇಲ್ಲಿನ ಸ್ಥಳೀಯ ನಿವಾಸಿಗಳು ಕೂಡ ಹೇಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ನೀರು ಬರೋದಕ್ಕೆ ಕಾರಣ ಆ ಕೆರೆಗಳಿಂದಲೇ ಬರುವಂಥ ಕಾರಣದಿಂದಾಗಿ ಈ ರೀತಿ ಆಗ್ತಿದೆ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರು ಹೇಳ್ತಿದ್ದಾರೆ. ಆದರೆ ಕೆರೆಗಳ ನಿರ್ವಹಣೆ ಮಾಡುವಂಥದ್ದು ತುಂಬ ಅತಿ ಮುಖ್ಯ ಆಗಿರುತ್ತೆ. ಯಾಕಂದರೆ ಯಾವಾಗ ಮಳೆ ಬರುತ್ತೆ ಅಂತೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಜಾಸ್ತಿ ಮಳೆಗಳು ಬರುತ್ತೆ, ಎಷ್ಟು ಸೆಂಟಿಮೀಟರ್ಗಳು ಮಳೆ ಬರುತ್ತೆ, ಬಂದಂಥ ನಿಟ್ಟಿನಲ್ಲಿ ಯಾವ ರೀತಿ ಅದನ್ನು ನೀರು ಹೋಗದಂತೆ ತಡೆಯಬೇಕು, ಅಕಸ್ಮಾತ್ ಜಾಸ್ತಿ ಫ್ಲಡ್ ಆದರೂ ಕೂಡ ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ BBMP ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಇಂಜಿನಿಯರ್ಗಳು ಅದನ್ನು ಪ್ಲಾನ್ ಮಾಡಬೇಕು. ಆದರೆ ಇಲ್ಲಿ ಕಂಪ್ಲೀಟ್ ಆಗಿ BBMP ಅಧಿಕಾರಿಗಳ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಯಾಕಂದರೆ ಈ ರೀತಿ ಆಗುತ್ತೆ ಅನ್ನುವಂಥದ್ದು ಅಂದಾಜು ಅವ್ರಿಗಿರಬೇಕು, ಅದೇ ಕೆಲಸ ಅವ್ರು ಮಾಡ್ತಿರ್ತಾರೆ. ಜೊತೆಗೆ ಇಂಜಿನಿಯರ್ಗಳನ್ನು ಪ್ಲಾನ್ ಮಾಡಿಸುವಂಥ ಕೆಲಸನ ಮಾಡಬೇಕು. ಸದ್ಯಕ್ಕೆ ಅದರ ಒಂದು ಎಫೆಕ್ಟ್ ಇಲ್ಲಿ ಕೇಂದ್ರೀಯ ವಿಹಾರ್ ಅಪಾರ್ಟ್ಮೆಂಟ್ನ ನಿವಾಸಿಗಳು ಎದುರಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಕಡೆ ಸದ್ಯಕ್ಕೆ ಇಲ್ಲಿ ನೀರನ್ನು ಕ್ಲಿಯರ್ ಮಾಡುವಂಥ ಕೆಲಸ ಮಾಡಲಾಗ್ತಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಹೇಶ್.